ಅಪ್ ಕಾಮಲ್ ಪೇಟಿ ಮೇದಲ್ ಲೋಕಂ ಕಾಮಲ್ ಜಟ್ ಕಾಬಲ್. ಬೆಂಗಳೂರಿನವ್ರು ಚೆನ್ನಾಗಿದ್ದರೆ ಪರವಾಗಿಲ್ಲ, ಯಾಕೆಂದರೆ ಅವರೇ ಹೈಟೆಕ್ಕು, ನಾವು ಲೋಕಲ್ಲು ಬಡಪಾಯಿಗಳು. ನಮ್ಮ ಧರಣಿ ನ್ಯೂಸು ಗಲ್ಲಿ ಗಲ್ಲಿಯಲ್ಲೂ ಸಹ ಇವತ್ತು ಜನರ ಅಭಿಪ್ರಾಯವನ್ನು ತಗೋತಾ ಇದೆ. ನಮ್ಮ ಪರವಾಗಿ ಅವ್ರು ನಿಂತಿದ್ದಾರೆ ಅಂದಮೇಲೆ ಅವ್ರ ಪರವಾಗಿ ನಾವು ನಿಂತ್ಕೊಂತೀವಿ. ನಮ್ಮ MLA BJP ಅವರು, ಅವ್ರು ಕಾಂಗ್ರೆಸ್ನವರು. ಎಲ್ಲಿಂದ ಬರ್ತದೆ? ಎತ್ತ ತಾಯಿಗೆ ಅರ್ಕಲ್ ಸೀರೆ, ಪಕ್ಕದ ಮನೆ ರೇಷ್ಮೆ ಸೀರೆ ಉಡ್ತಾರೆ ಅವರು. ನಾವು 2013ರಲ್ಲಿ ಕಸ ವಿಲೇವಾರಿ ಘಟಕ ಯಾವತ್ತು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಂದರು, ಅವತ್ತಿನಿಂದನೂ ನಿರಂತರವಾಗಿ ಹೋರಾಟ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಮ ಶಾಸಕರು ಯಾವತ್ತೂ ಅಷ್ಟೇ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಊರಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇರುವಂಥವರೆಲ್ಲ ಸಾಮಾನ್ಯವಾಗಿ ರೈತರು, ಬಡವರು, ಕೂಲಿ ಕಾರ್ಮಿಕರು, ನೇಕಾರರು ಇಂಥವ್ರೆ. ಅವ್ರಿಗೇನು ತೊಂದರೆ ಆದರೆ ಅವ್ರೇನು ಬಂದು ನಮ್ಗೆ ಕಾಪಾಡಲ್ಲ. ಆತ್ಮೀಯ ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಏನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಅಂತ ತಮಗೆಲ್ಲ ಗೊತ್ತೇ ಇದೆ. ಏನು ಇವತ್ತೇನು ಬೆಳವಂಗ್ಲ ಹೋಬಳಿಯಲ್ಲಿ ಏನು ಟೆರಾ ಫಾರಮ್ನಲ್ಲಿ ಕಸ ಬೆಂಗಳೂರಿನ ಅತಿಯಾದಂಥ ಹೆಚ್ಚು ಕಸವನ್ನು ತಂದು ಇಲ್ಲಿ ಸುರಿತಾ ಇರೋಂಥ ವಿರುದ್ಧ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನ್ರಾಜು ಅವರು ಏನೋ ಅಲ್ಲಿ ಹೆಚ್ಚಿನ ರೀತಿಯನ್ನು ಕಸವನ್ನು ನೀವು ಹಾಕಬಾರ್ದು, ಈ ರೀತಿ ಏನಾದರೂ ಮಾಡಿ ನಾನು ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀನಿ ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನಾದ್ರು ನೀವು ಕಸವನ್ನು ಅಲ್ಲಿ ಹಾಕ್ಸ್ಕೊಳ್ದೇ ಇದ್ದರೆ ನಿಮ್ಮ ಮೇಲೆ ಎಸ್ಮಾ ಕಾಯ್ದೆ ಜಾರಿ ಮಾಡ್ತೀವಿ ಅಂತ ಅವ್ರಿಗೆ ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಅದೇ ರೀತಿ ಇವತ್ತು ದೊಡ್ಡಬಳ್ಳಾಪುರದ ಜನತೆ ಏನು ಪಕ್ಷಾತೀತವಾಗಿ ಅವ್ರ ಪರ ಕಸದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಮ್ಮ ನೇಕಾರ ಹೋರಾಟ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಶಂಭು ಶಂಕರ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಅದಕ್ಕೆ ನೀವು ಯಾವ ರೀತಿ ಹೋರಾಟನ ಮುಂದಿನ ದಿನಗಳಲ್ಲಿ ಶಾಸಕರ ಪರ ನಿಲ್ತೀರಾ, ಇಲ್ಲ ಯಾವ ರೀತಿ ಹೋರಾಟಗಳನ್ನು ನೀವೊಬ್ಬರು ಹೋರಾಟಗಾರರಾಗಿ ಮಾಡ್ತೀರಾ ಅಂತ ನಾವು ಧರಣಿ ನ್ಯೂಸ್ ಮುಖಾಂತರ ಕೇಳ್ಕೊಂಡಿದ್ದೀವಿ ಸರ್. ಈಗಾಗಲೇ ನೀವು ನೋಡಿರ್ಬೋದು, ನಮ್ಮ ಶಾಸಕರ ಹೇಳಿಕೆ ಎಲ್ಲ ಕೇಳಿರ್ಬೋದು. ಊರಿನ ಪರವಾಗಿ, ಜನರ ಪರವಾಗಿ ಶಾಸಕರು ನಿಂತಿದ್ದಾರೆ. ಕಾನೂನು ಮೂಲಕನೇ ಹೋಗ್ತಾ ಇರೋದು ಅವರು. ಕಾನೂನಲ್ಲಿ ಏನಿದೆ, 70 ಗಾಡಿ ಕಸ ಹಾಕ್ಬೋದು ಅಂತಿತ್ತು. ಏಕ್ದಮ್ 400 ಗಾಡಿ ಕಳಿಸ್ಬಿಟ್ರೆ ಯಾರು ಸರ್ ಹಾಕ್ಸ್ಕೊತಾರೆ? ನಮ್ಮ ಶಾಸಕರು ಯಾವತ್ತೂ ಅಷ್ಟೇ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಊರಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಕಾನೂನಿನ ಚೌಕಟ್ಟಿನಲ್ಲಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಈ ಥರ ಏನು ಬೆದರಿಕೆಗಳಿಗೆ ಏನು ದಬ್ಬಾಳಿಗೆಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಜಗ್ಗಲ್ಲ. ನಮ್ಮ ಪರವಾಗಿ ಅವ್ರು ನಿಂತಿದ್ದಾರೆ ಅಂದಮೇಲೆ ಅವ್ರ ಪರವಾಗಿ ನಾವು ನಿಂತ್ಕೊತೀವಿ. 100ಕ್ಕೆ 100 ಅವ್ರ ಜೊತೆ ನಾವಿದ್ದೀವಿ. ನಾವು ಮಾತ್ರ ಇಡೀ ಊರು ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಮುಂದಿನಲ್ಲಿ ಯಾವುದೇ ಕಾರಣಕ್ಕೂ ಕಸಾಗಿ ನಾವಿಲ್ಲಿ ಬಿಡಲ್ಲ. ಕಾನೂನಲ್ಲಿ ಏನಿದೆಯೋ ಅದು 70 ಗಾಡಿ ಏನಿದೆಯೋ ಒಂದು ಏನೋ ಅಗ್ರಿಮೆಂಟ್ ಇದೆಯೋ ಅದು ಹಾಕ್ಕೊಳ್ಳಿ, ಸಂತೋಷ. ಬಟ್ ಕಾನೂನು ಮೀರಿ ನೀವು ಗಮನಿಸಿರ್ಬೋದು, ಕಾಂಗ್ರೆಸ್ನವರು ಜನರ ಪರವಾಗಿ, ಊರಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡೋರಿಗೆ ಬಿಡ್ತಾ ಇಲ್ಲ, ಹೋರಾಟ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಂದರೆ ಸಂವಿಧಾನದ ವಿರೋಧವಾಗಿ ಒಂದು ಆಡಳಿತ ಮಾಡ್ತಾ ಇದೆ. ಜನ ನೋಡ್ತಾ ಇದ್ದಾರೆ. ಖಂಡಿತ 2028ರಲ್ಲಿ ಬಹುಶಃ ಅದಕ್ಕೆ ಮುಂಚೆ ಚುನಾವಣೆ ಬಂದರೂ ಬರ್ಬೋದು, ಜನ ಇವ್ರನ್ನ ಖಂಡಿತ ಮನೆಗೆ ಕಳಿಸ್ತಾರೆ. ನಾವು ಯಾವತ್ತೂ ಅಷ್ಟೇ ಶಾಸಕರ ಪರವಾಗಿ ಇರ್ತೀವಿ, ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ. ಸರ್, ಇವತ್ತೇನು DK ಶಿವಕುಮಾರ್ ಇನ್ನೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಾರು ಅಲ್ಲಿ ನೀವು ಕಸ ಹಾಕಿಸ್ಕೊಂಡೇ ಇದ್ದರೆ ಏನೋ ವಿಜೇಂದ್ರ ಅವ್ರ ಮನೆ ಮುಂದೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರ ಮುಂದೆ ಸುರಿಸ್ತೀವಿ, ಅದನ್ನು ಬಿಡಲಿಲ್ಲ ಅಂದರೆ ಶಾಸಕರ ಮನೆ ಮುಂದೆನೇ ಬಂದು ಕಸವನ್ನು ಸುರಿಸ್ತೀವಿ ಅಂತ ಒಂದು ದೊಡ್ಡ ಬೆದರಿಕೆಯನ್ನು ಹಾಕಿರೋದಕ್ಕೆ ತಾವೇನು ಹೇಳಕ್ಕೆ ಇಚ್ಛೆಪಡ್ತೀರಾ ಸರ್? ಇಲ್ಲ, ಶಾಸಕರು ರೆಡಿ ಇದ್ದಾರಲ್ಲ, ಹೇಳಿದಾರಲ್ಲ, ನೀವೇನು ಮಾಡ್ಕೊತೀವಿ ಮಾಡ್ಕೊಳ್ಳಿ. ಊರಿನ ಪರವಾಗಿ, ಜನರ ಪರವಾಗಿ ನಾನು ಏನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕ್ಕೆ ಸಿದ್ಧ ಇದ್ದೀನಿ. ನೀವು ನನ್ನ ಮನೆ ಮೇಲೆ ತಂದಾಕಿ ಕಸ ಹಂಗೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಊರಿನ ಪರವಾಗಿ, ಜನರ ಪರವಾಗಿ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ರೆಡಿ ಇದ್ದೀನಿ. ಆದರೆ ಕಸ ಮಾತ್ರ ನಮ್ಮೂರಿಗೆ ಹಾಕೋಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಊರಿನ ಪರವಾಗಿ ಶಾಸಕರಿದ್ದಾರೆ, ಶಾಸಕರ ಪರವಾಗಿ ನಾವಿದ್ದೀವಿ. ಸರ್, ಇದು ಏನಂದರೆ ಪಕ್ಷಾತೀತವಾಗಿ ನಮ್ಮ ದೊಡ್ಡಬಳ್ಳಾಪುರ ಜನ ನಿಲ್ತಾರ ಅಂತ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ನಿಂತ್ಕೋತಾರ ಖಂಡಿತವಾಗ್ಲೂ? ಸರ್, ನಿಂತ್ಕೊಳ್ಳೇಬೇಕು ಸರ್. ಇದು ಊರಿನ ಸಮಸ್ಯೆ ಸರ್, ಯಾರೋ ಒಂದು ಕುಟುಂಬದ ಸಮಸ್ಯೆ ಅಥವಾ ಯಾರೋ ಒಂದು ಪಕ್ಷದ ಸಮಸ್ಯೆ ಅಲ್ಲ. ಇದು ಇಡೀ ದೊಡ್ಡಬಳ್ಳಾಪುರ ಕ್ಷೇತ್ರದ ಸಮಸ್ಯೆ, ಅಲ್ಲಿನ ಜನರ ಸಮಸ್ಯೆ ಸರ್. ಜೀವ ಇದ್ರೆ ಅಲ್ಲ ಸರ್ ಜೀವನ. ಅಷ್ಟು ಕಸ ತಂದು ಹಾಕಿದ್ರೆ ಆರೋಗ್ಯ ಎಲ್ಲಿರುತ್ತೆ ಸರ್? ಆರೋಗ್ಯ ಭಾಳ ಮುಖ್ಯ. ಹಾಗಾಗಿ ನಮ್ಮ ಶಾಸಕರು ಜನರ ಪರವಾಗಿದ್ದಾರೆ, ಊರಿನ ಪರವಾಗಿದ್ದಾರೆ, ನಮ್ಮ ಪರವಾಗಿ ಅವರಿದ್ದಾರೆ, ಅವ್ರ ಪರ ನಾವು ನಿಲ್ಲಲೇಬೇಕು. ಇದು ಏನು ಮಾನವೀಯ ಧರ್ಮ ಕೂಡ. ಶಾಸಕರ ಪರ ನಾವು ಯಾವತ್ತೂ ಇರ್ತೀವಿ. DK ಶಿವಕುಮಾರ್ ಆಗಲಿ, ಯಾರೇ ಆಗಲಿ, ಏನೇ ಬೆದರಿಕೆ ಹಾಕಿದ್ರು ನಮ್ಮ ಶಾಸಕರು ಜಗ್ಗಲ್ಲ, ನಾವು ಕೂಡ ಜಗ್ಗಲ್ಲ. ಆತ್ಮೀಯ ಸ್ನೇಹಿತರೆ, ಇವತ್ತೇನು ನಮ್ಮ ಧರಣಿ ನ್ಯೂಸು ಗಲ್ಲಿ ಗಲ್ಲಿಯಲ್ಲೂ ಸಹ ಇವತ್ತು ಜನರ ಅಭಿಪ್ರಾಯವನ್ನು ತಗೋತಾ ಇದೆ. ಈಗ ನಮ್ಮ ಜೊತೆ ಶ್ರೀನಿವಾಸ್ ಅವರು ಇದ್ದಾರೆ, ಈಗ ನೇಕಾರ ಹೋರಾಟ ಸಮಿತಿಯವರು. ಇವತ್ತೇನು ಸರ್, ಇವಾಗ ಧೀರಜ್ ಮುನ್ರಾಜು ಅವರು ದೊಡ್ಡಬಳ್ಳಾಪುರಕ್ಕೆ ಬರುವಂಥ ಕಸವನ್ನು ತಡೆದು ನಿಲ್ಲಿಸಿದ್ದಾರೆ. ಇವತ್ತೇನು ಕಾನೂನು ಪ್ರಕಾರವಾಗಿ ಇವತ್ತು ಏನು 70 ಲಾರಿಗಳನ್ನು ಹಾಕ್ಸ್ಕೊಬೇಕು ಅಂತ ಅವರೇನಿದೆ ಅದು ಕಾನೂನು ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಆದರೆ ಇವತ್ತೇನು ಸನ್ಮಾನ್ಯ DK ಶಿವಕುಮಾರ್ ಅವರು ಇವತ್ತು ನೀವು ಹೆಚ್ಚುವರಿ ಕಸವನ್ನು ನೀವು ಹಾಕಿಸ್ಕೊಂಡು
ಹಾಕ್ಕೊಳ್ಳಿಲ್ಲ ಅಂತಂದರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಇಲ್ಲಾಂದರೆ ತಂದು ನಿಮ್ಮ ಮನೆ ಮುಂದೆ ಕಸ ಸುರಿತೀನಿ ಅನ್ನೋ ಬೆದರಿಕೆ ಹಾಕ್ತಿದ್ದಾರೆ. ಇವತ್ತು ಅಂತರ್ಜಲ ಸಹ ಇವತ್ತು ಹಾಳಾಗ್ತಾ ಇದೆ. ಅದಕ್ಕೆ ಇವತ್ತು ಕಸದ ಬಗ್ಗೆ ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಶಾಸಕರ ಪರ ನಿಲ್ಲಬೇಕು. ಯಾಕಂತಂದರೆ ದೊಡ್ಡಬಳ್ಳಾಪುರ ನಮ್ಮದು. ಅದಕ್ಕೋಸ್ಕರ ತಾವು ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸ್ವಾಮಿ ಏನು ಹೇಳ್ಬೇಕು ಬಯಸ್ತೀನಿ ಅಂದರೆ, ಈಗ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸರಿ ಇರ್ತದೆ. ಯಥೇಚ್ಛವಾಗಿ ಕೊಡೋನವನೇ ಅಂತ ತಿಂದುಬಿಟ್ಟು ಬೇದಿ ವಾಂತಿ ಆದರೆ ಎಲ್ಲೋಗೋಣ. ಈ ಕಸನೂ ಹಂಗೆ. ಯಾವ ಥರ ಅಂದರೆ, ಇವಾಗ 70 ಗಾಡಿ ಅಂತ ಹೇಳೋರೆ, 70 ಗಾಡಿ ಇದ್ದರೆ ಚೆಂದ. ಅದು ಬಿಟ್ಟು 120 ಕಳಿಸಿದ್ರೆ ನಮ್ಗೆ ಹಿಡ್ಕೊಳೋ ಕೆಪಾಸಿಟಿ ಎಲ್ಲೈತೆ ಸ್ವಾಮಿ. ಹೀಗೆ ದೊಡ್ಡಬಳ್ಳಾಪುರ ಅಧ್ವಾನ ಆಗೋಗೈತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಈ ನಗರಸಭೆ ಕಸನೇ ಎತ್ತಕ್ಕಾತಿಲ್ಲ ನಮ್ಮ ಕೈನಾಗೆ. ಇವ್ರು ಕಸ ತಗೊಂಬಂದು ನಾವೆಲ್ಲ ಹಾಕ್ಕೊಳ್ಳೋಣ. ಹಾಂ ಸರ್, ಮತ್ತು ಇವತ್ತು ಏನಂತಂದರೆ, ಇವತ್ತು ಬಲ್ಕ್ ವೇಸ್ಟ್ ಅಂದರೆ ಸುಮಾರು ಮೆಡಿಸನ್ ಕೂಡ ನೇರವಾಗಿ ತಂದು ಇಲ್ಲಿ ಆಗ್ತಾಯಿದೆ. ಅಂತರ್ಜಲ ಕೂಡ ಹಾಳಾಗ್ತಾ ಇದೆ. ಇವತ್ತು ಅಲ್ಲಿ ಸುಮಾರು ಜನ ಅದು ಬೆಳಂಗ್ಲ ಹೋಬಳಿಯನ್ನು ಸುತ್ತಮುತ್ತ ಹಳ್ಳಿಯವರೆಲ್ಲ ಇವತ್ತು ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಿದೆ ಸರ್. ಅವ್ರ ಪರಿಸ್ಥಿತಿನ ಯೋಚನೆ ಮಾಡೋ ದೃಷ್ಟಿಯಲ್ಲಿ ತಾವೇನು ಹೇಳ್ತೀರಾ ಸರ್? ಏನು ಹೇಳಬೇಕು ಅಂದರೆ, ಇದು ಸರ್ಕಾರ ಯೋಚನೆ ಮಾಡಬೇಕು. ಅದೇನದು ಒಂದು ಮಾತಿನಾಗೆ ಗಾದೆ ಇದೆ, ಅಪ್ ಕಾಮಲ್ ಪೇಟಿ ಮೇದಾಲ್, ಲೋಕಂ ಕಾಮಲ್ ಜಾಟ್ ಕಾಬಲ್. ಬೆಂಗಳೂರಿನವ್ರು ಚೆನ್ನಾಗಿದ್ದರೆ ಪರವಾಗಿಲ್ಲ, ಯಾಕೆಂದರೆ ಅವರೇ ಹೈಟೆಕ್ಕು, ನಾವು ಲೋಕಲ್ಲು ಬಡಪಾಯಿಗಳು. ನಮ್ಮ ಧೀರಾಜ್ ಅವರು ಅದೇ ಥರನೇ. ಅವರು ಪಾಪ ಕಾನೂನು ಬದ್ಧವಾಗಿ ಓಡಾಡ್ತಾರೆ, ಅವ್ರು ದಂಬಿಕೆ ಹಾಕ್ತಾರೆ. ಅಕಸ್ಮಾತ್ ಇವತ್ತು ನೀವು ಕಸ ಹಾಕಿಸ್ಕೊಳ್ಳಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ದೊಡ್ಡಬಳ್ಳಾಪುರ ಜನ ತಾವು ಯಾವ ರೀತಿ ನಿಲ್ಲಬೇಕು ಅಂದ್ಕೊಂಡಿದ್ದೀರಾ? ಸ್ವಾಮಿ, ಏನೇ ಆಗಲಿ ಧೀರಾಜ್ ಅವ್ರ ಜೊತೆಗೆ ಇರಬೇಕು. ಯಾಕಿರಬೇಕಪ್ಪ ಅಂದರೆ, ಅಲ್ಲಿ ಬಡ ಜನ ಸಾಯ್ತಾರೆ. ಈಗ ಇವರು ಕಳಿಸ್ತಾರೆ, ಬೆಂಗಳೂರಿನಾಗ ನಾನಾ ಕಸ ಬರ್ತದೆ, ನಾನಾ ಥರದ ಕಸ ಬರ್ತದೆ. ಅದೆಲ್ಲ ಹೆಂಗೆ ತಡ್ಕೊಳಕ್ಕಾಗ್ತದೆ? ಇವತ್ತು ಅಲ್ಲಿಗೆ ಬಂತು, ನಾಳೆ ದೊಡ್ಡಬಳ್ಳಾಪುರದ ಊರೊಳಗೆ ಬರಲ್ಲ ಅನ್ನೋದು ಏನು ಗ್ಯಾರಂಟಿ ಸ್ವಾಮಿ? ಇವತ್ತು ಬೆಂಗಳೂರು ಉದ್ಧಾರ ಮಾಡಿ ದೊಡ್ಡಬಳ್ಳಾಪುರ ಹಾಳು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ತಾವು ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ಇದಂತೂ ಖಚಿತ. ಅವರು ಇವರು ಇದು ಮಾಡಬೇಕು, ಯೋಚನೆ ಮಾಡಬೇಕು. ಇವಾಗ ನಮಗೆ 70 ಹೇಳಿದ್ದಾರೆ, ಸಾಕು ನಮಗೆ 70. ಅತಿ ಆಸೆ ಗತಿ ಕೇಡು ಅಂದ್ಬಿಟ್ಟು ಇರೋ ಬರೋದನ್ನೆಲ್ಲ ಆ 70 ಕಳಿಸ್ಬಿಟ್ಟ ಅಂದ್ಬಿಟ್ಟು ಅರ್ಧ ಊರೇ ಖಾಲಿ ಮಾಡಿಬಿಟ್ರೆ ಎಲ್ಲೋಗೋಣ ಸ್ವಾಮಿ ನಾವು? ಇವತ್ತು ಸಾಕಷ್ಟು ಇವತ್ತು ಕಸದಲ್ಲಿ ಹೆಚ್ಚಿನ ಅನುದಾನ ಬರ್ತಾ ಇದೆ. ಅನುದಾನ ಬೇಡ, ನಮಗೆ ರೋಡು ನೀರು ಇಲ್ದಿರೋ ಪರವಾಗಿಲ್ಲ, ನಾನು ಜನ ಉಳಿಲಿ, ಕಸ ಬೇಡ ಅಂತ ಧೀರಜ್ ಅವ್ರು ಹೇಳ್ತಾರೆ ಸರ್. ತಾವು ಇವತ್ತು 750 ಕೋಟಿ ಏನು ಅನುದಾನ ಬರುತ್ತೆ ಅದು ತೊಗೊಂಡು ನೀವು ಕನಕಪುರಕ್ಕೆ ಹಾಕ್ಸ್ಕೊಳ್ಳಿ DK ಶಿವಕುಮಾರ್ ಅಂತ ಸಹ ಹೇಳ್ತಾರೆ. ಅದಕ್ಕೆ ತಾವೇನು ಹೇಳ್ತೀರಾ ಸರ್? ಸ್ವಾಮಿ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಯಾವ ಅನ್ನದಾನನೂ ಬಂದಿಲ್ಲ. ನಮ್ಮ ದೊಡ್ಡಬಳ್ಳಾಪುರಕ್ಕೆ ಅನ್ನದಾನ ಬಂದಿದ್ದೀರಿ ಅಳಮಳಿಗೆ ಹತ್ರ ರೋಡ್ ಯಾಕೆ ಹಂಗಾಗಬೇಕಾಯಿತು? ದೊಡ್ಡಬಳ್ಳಾಪುರದಾಗೆ ಒಂದು ಕೆಲಸ ಮಾಡಬೇಕು ಅಂದರೆ ಧೀರಾಜ್ ಅವರು ಎಷ್ಟು ಒದಲಾಡ್ತಾರೆ ಅಂದರೆ ಆಯಪ್ಪನಿಗೆ ಗೊತ್ತು. ರಾಜ್ಯ ಸರ್ಕಾರದಿಂದ ನಮಗೇನು ಬರೋಲ್ಲ, ಯಾಕೆಂದರೆ ನಮ್ಮ MLA BJP ಅವರು, ಅವ್ರು ಕಾಂಗ್ರೆಸ್ನವರು. ಎಲ್ಲಿಂದ ಬರ್ತದೆ? ಎತ್ತ ತಾಯಿಗೆ ಅರ್ಕಲ್ ಸೀರೆ, ಪಕ್ಕದ ಮನೆ ರೇಷ್ಮೆ ಸೀರೆ ಉಡ್ತಾರೆ ಅವರು. ಹಾಗಾದ್ರೆ ಇವತ್ತು ಅನುದಾನದಲ್ಲಿ ಕೂಡ ತಾರತಮ್ಯ ಮಾಡ್ತಾರೆ ತಾವು ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ತಾರತಮ್ಯ ಏನು, ಅದು ಇದ್ದಿದ್ದೇ. ತಾಲೂಕು ಕನ್ನಡ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವರೊಂದಿಗೆ ಇವತ್ತು ನಾವು ಇದ್ದೀವಿ. ಇವತ್ತೇನು ನಮಗೆಲ್ಲ ಗೊತ್ತೇ ಇದೆ, ಇವತ್ತು ಏನು ಒಬ್ಬ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ದೊಡ್ಡಬಳ್ಳಾಪುರಕ್ಕೆ ನೀವು ಕಸವನ್ನು ಹಾಕ್ಸ್ಕೊಂಡೇ ಇದ್ದರೆ ಶಾಸಕರ ಮೇಲೆ ಇವತ್ತು ಏಕಾಏಕಿ ನಾನು ನಿನ್ನ ಮೇಲೆ ಕೇಸ್ ಜಾರಿ ಮಾಡ್ತೀನಿ ಅಂತ ಏನು ಇವತ್ತು ದೊಡ್ಡಬಳ್ಳಾಪುರ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ತಾಲೂಕು ಕನ್ನಡ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವರಿದ್ದಾರೆ. ಅವರು ಇವತ್ತು ಕಸದ ಹೋರಾಟವನ್ನು ಹಿಂದೆ ಕೂಡ ಅವರ ಎಲ್ಲರ ಕನ್ನಡ ಪರ ಹೋರಾಟಗಾರರ ಜೊತೆ ಸೇರಿ ಮಾಡಿದರು. ಇವತ್ತು ವೆಂಕಟೇಶ್ ಅಣ್ಣವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಿಜವಾಗೂ ಇವತ್ತೇನು ಮೊನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನಿವತ್ತು ನಮ್ಮ ತಾಲೂಕಿನ ಶಾಸಕರ ಧೀರಜ್ ಮುನ್ರಾಜ್ ಅವ್ರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಅದು ಯಾವುದೇ ಕಾರಣಕ್ಕೆ ಅವರು ಆ ವಿಚಾರನ ಹೇಳ್ಬಾರ್ದು. ಸೌಜನ್ಯದಿಂದ ಕುಂತ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಹೇಳಿ ಮಾತಾಡ್ಬೋದಾಗಿತ್ತು. ಪರ್ಯಾಯವಾಗಿ ಏನೋ ಅದನ್ನು ಕಂಡುಹಿಡಿಬೇಕಾಗಿತ್ತು. ನಾವು 2013ರಲ್ಲಿ ಕಸ ವಿಲೇವಾರಿ ಘಟಕ ಯಾವತ್ತಿಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಂದರು ಅವತ್ತಿನಿಂದನೂ ನಿರಂತರವಾಗಿ ಹೋರಾಟ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಮದೊಂದೇ ಸಂಘಟನೆ ಅಲ್ಲ, ದೊಡ್ಡಬಳ್ಳಾಪುರ ಕನ್ನಡಪರ ಸಂಘಟನೆ ಒಕ್ಕೂಟ ಅಂತ ಹೆಸರಿಕೊಂಡು ಅದರಡಿಯಲ್ಲಿ ಹಿರಿಯರಾದ ದಾನ ಪ್ರಭುದೇವು, ಸಂಜೀವ್ ನಾಯ್ಕು ಇವರೆಲ್ಲರೂ ಸಹ ಮಾರ್ಗದರ್ಶನದಲ್ಲಿ ನಾವು ಹೋರಾಟಗಳು ಮಾಡ್ಕೊಂಬರ್ತಾ ಇದ್ದೀವಿ. ಆ ತಾತ್ಕಾಲಿಕವಾಗಿ ಮಾನ್ಯ ವೆಂಕಟರಾಮಯ್ಯವರು MLA ಆಗಿದ್ದರು, ಅವರು ಕೂಡ ಹೋರಾಟಗಾರರಲ್ಲಿ ಭಾಗವಹಿಸಿರಲಿಲ್ಲ. ಆಮೇಲೆ ರೈತರು ಮತ್ತು ಕನ್ನಡಪರ ಸಂಘಟನೆಗಳೆಲ್ಲ ಯಾವಾಗ ಒಗ್ಗಟ್ಟಾಗಿ ಹೋರಾಟಕ್ಕೆ ನಿಂತ್ಕೊಂಡು ಆವಾಗ ಅವರು ಸಹ ಬಂದು ಅದನ್ನು ವಿರೋಧ ಮಾಡಿದ್ರು. ಇವತ್ತು ಶಾಸಕರು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನಾವು ಇಲ್ಲಿ ಹಳ್ಳಿಗಾಡಲ್ಲಿರೋವಂಥವ್ರು, ನಾವು ಇದನ್ನೇ ನಂಬ್ಕೊಂಡ್ರೆ ನಾವು ಇವಾಗ ಇಲ್ಲಿಂದ ಬಿಟ್ಟು ಸಿಟಿಗೆ ಹೋಗಿ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಸಿಟಿ ಒಳಗೆಲ್ಲ ಇರೋ ದೊಡ್ಡ ದೊಡ್ಡ ಶ್ರೀಮಂತರುಗಳು AC ರೂಮಲ್ಲಿ ಕುಂತ್ಕೊಂಡಿರ್ತಾರೆ, ಅವ್ರು ಕೆಲಸಗಳು ಮಾಡ್ತಾ ಇರ್ತಾರೆ. ನಾವಿಲ್ಲಿ ಬೆಳಗ್ಗೆ ಎದ್ರೆ ಕೂಲಿನ ಮಾಡಬೇಕು, ಹೊಲಕ್ಕೆ ಹೋಗಬೇಕು, ಕಳೆ ಕೀಳಬೇಕು, ಎಲ್ಲ ಥರ ಕೆಲಸಗಳು ಇರ್ತಿದೆ. ಆ ವಾಸನೆ ಸ್ಮೆಲ್ಲಿಂದ
ನಮ್ಮ ಮಕ್ಕಳು ಮರಿಗೆ ವಯಸ್ಸಾದವ್ರಿಗೆ ಸಾಕಷ್ಟು ತೊಂದರೆಗಳಾಗ್ತೈತೆ. ದಯಮಾಡಿ ಅವರು ನಮ್ಮ ದೊಡ್ಡಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಇರುವಂಥವರೆಲ್ಲ ಸಾಮಾನ್ಯವಾಗಿ ರೈತರು, ಬಡವರು, ಕೂಲಿ ಕಾರ್ಮಿಕರು, ನೇಕಾರರು ಇಂಥವ್ರೆ. ಅವ್ರಿಗೇನು ತೊಂದರೆ ಆದರೆ ಅವ್ರೇನು ಬಂದು ನಮ್ಗೆ ಕಾಪಾಡಲ್ಲ. ನಾವೇ ಹೋಗಿ ದುಡ್ಡು ಕೊಟ್ಟು ಚಿಕಿತ್ಸೆ ಪಡಿಬೇಕಾಗ್ತೈತೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ದಯಮಾಡಿ ಇವಾಗ ಏನು ಅವರು DK ಶಿವಕುಮಾರ್ ಹೇಳಿದಾರೋ ಅವರು ಆ ಮಾತು ವಾಪಸ್ ತಗೊಬೇಕು. ಮುಂದಿನ ದಿನಗಳಲ್ಲಿ ನಾವು ಅವತ್ತಿಂದನೂ 2013ರಿಂದನೂ ವಿರೋಧ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಮುಂದಕ್ಕೂ ವಿರೋಧ ಮಾಡ್ತೀವಿ. ಅವ್ರು ಯಾರೇ ಬರಲಿ, CM ಬಂದು ಕೂಡ ಇಲ್ಲಿ ಮಾಡ್ತೀವಿ ಅಂತ ಅಂದರೂ ನಾವು ನಮ್ಮದು ವಿರೋಧ ಇದಿರ್ತಿದೆ. ಕನ್ನಡ ಪರ ಸಂಘಟನೆ ಎಲ್ಲರ ಪರವಾಗಿ ಕೂಡ ನಾನು ಆಶ್ವಾಸನೆ ಬೇಕಾದ್ರೆ ಕೊಡ್ತೀನಿ. ಕಸ ವಿಲೇವಾರಿ ಆಗೋದಕ್ಕೆ ಯಾರೇ ಮುಂದೆ ನೆಡತ್ತು ವಹಿಸಲಿ, ಅವತ್ತು ಕೂಡ ನಮ್ಮ ಕನ್ನಡ ಪಕ್ಷ ಅವ್ರ ಹಿಂದೆಗಡೆ ನಿಂತು ಹೋರಾಟಕ್ಕೆ ಭಾಗಿಯಾಗಿರ್ತಿತ್ತೆ. ನಮ್ಮ ಕೆಂಪರಾಜ್ ಅವರು ಕನ್ನಡ ಪರ ಹೋರಾಟಗಾರರು, ಪರಿಸರ ಪ್ರೇಮಿಗಳು, ನಾಡು ನುಡಿ ಜಲ ಯಾವುದೇ ಒಂದು ವಿಷಯದಲ್ಲಿ ಧಕ್ಕೆ ಆದಾಗ ಎಲ್ಲರನ್ನು ಸ್ನೇಹಿತರನ್ನು ಸೇರಿಸ್ಕೊಂಡು ಹೋರಾಟವನ್ನು ಮಾಡ್ತಕ್ಕಂಥ ವ್ಯಕ್ತಿ ಸರ್. ಇವತ್ತು ಏನು ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಸರ್? ಇಲ್ಲಿ ಪಕ್ಷಾತೀತವಾಗಿ ಹೇಳ್ಬೇಕಾದ್ರೆ ನಾವು ಫಸ್ಟು ನಮ್ಮ ನೆಲ, ನಮ್ಮ ಭಾಷೆ, ನಮ್ಮ ಜಲ, ಯಾರೇ ಒಂದು ವಾಸ ಮಾಡಬೇಕು ಮೂಲಭೂತ ಸೌಕರ್ಯ ಬೇಕು. ಈಗ ಆಲ್ರೆಡಿ 15-20 ಊರು ಖಾಲಿ ಮಾಡಿದ್ದಾವೆ. ನಾವು ಇಲ್ಲಿ ಪಕ್ಷ ಪರವಾಗಿ ಮಾತಾಡ್ತಾ ಇಲ್ಲ. 15-20 ಊರು ಖಾಲಿ, ನಮ್ಮ ಸ್ಥಳೀಯರು ಅಲ್ಲಿ ಏನು ಹುಟ್ಟಿ ಬೆಳೆದಂಥ ಜನಗಳು ಊರು ಖಾಲಿ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಪಕ್ಕ ಇರೋಂಥ ನಮ್ಮ ಅಂತಂಬಳೆ ಇರ್ತಾರೆ, ಹೊರತಾಗಿ ಬೇರೆ ಇರೋಲ್ಲ. ಹಂಗಾಗಿ ಏನು ಬೇರೆ ಕಡೆ ಕಸ ಹಾಕಿ ನಮ್ಮ ಏನು ಮುಂಚೆ ಏನಿತ್ತು ಅದೇ ರೀತಿ ಮಾಡ್ಕೊಡ್ಬೇಕು. ಇಲ್ಲಿ ಶಾಸಕರು ಧೀರಜ್ ಮುನ್ರಾಜ್ ಆಗಲಿ, ಇನ್ನೊಬ್ಬರಾಗಲಿ, ಕನ್ನಡ ಪರ ಯಾರ ನಾಯಕರಾಗಲಿ ಆ ಥರ ಜನಪರವಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾವು ಅವತ್ತು ಅವರು ಎದೆ ನಿಂತು ನಾವು ಹೋರಾಟ ಮಾಡೋ ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾರೆ. ಯಾರೇ ಒಳ್ಳೆಯದಕ್ಕೆ ಹೋರಾಟ ಮಾಡಲಿ, ನಾವು ಅವ್ರ ಪರವಾಗಿದ್ದು ಸದಾ ಅವರ ಬೆನ್ನಿಲ್ ನಾವು ಇರ್ತೀವಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ದೇವರಾಜಣ್ಣವರು ಇದ್ದಾರೆ. ದೇವರಾಜಣ್ಣವರು ಇವತ್ತು ಏನು ಅಲ್ಲಿ ಸಾಕಷ್ಟು ವಿಷದ ಗಾಳಿ, ವಿಷದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಕಸ ಹಾಕೋದಕ್ಕೆ ನಾನು ಬಿಡಲ್ಲ ಅಂತ ಈ ಮುಖಾಂತರ ಶಾಸಕರು ಹೇಳ್ತಾ ಇದ್ದಾರೆ. ಅವ್ರ ಒಟ್ಟಿಗೆ ಯಾವ ರೀತಿ ನಿಲ್ಲಬೇಕು ಅಂತ ತಾವು ಅಂದ್ಕೊಂಡಿದ್ದೀರಾ? ಇವತ್ತು ನಮ್ಮ ಕರ್ನಾಟಕದೊಳಗೆ ಸಾಕಷ್ಟು ಸಮಸ್ಯೆಗಳು ಇರಬಹುದು. ಆದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಾಗೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಯಿಂದ ಕೊಳಚೆ ನೀರಿನ ಅಭಾವ ಜಾಸ್ತಿಯಾಗಿ ಜನಗಳಿಗೆ ಆರೋಗ್ಯ ರಕ್ಷಣೆ ಜಾಸ್ತಿ ತುಂಬ ಇದಾಗೈತೆ. ಅಂದಾಗೆ ತಿರ್ಗಾ ಅದಾದ ಮೇಲೆ ನಂತರ ಕಸನ ತೊಗೊಂಬಂದು ಎಲ್ಲಿಂದನೋ ತೊಗೊಂಬಂದು ಇಲ್ಲಾಕೋದ್ರಿಂದ ಧೀರಜ್ ಮುನ್ರಾಜ್ ಅವರು ಶಾಸಕರಾದಂಥ ಅವರೆಲ್ಲನೂ ಹೋರಾಟ ಮಾಡವ್ರೆ. ಆದರೂ ಸಹ ಕೂಡ ಅವರೇನೋ ಜೈಲಿಗೆ ಹೋದರೂ ಪರವಾಗಿಲ್ಲ, ನಾನು ನಿಂತ್ಕೊತೀನಿ ಅಂತಲೂ ಹೇಳ್ತಾ ಅವರೇ. ಆದರೂ ನಮ್ಮ ಗಾಳಿ, ವಾತಾವರಣ, ಸಮೃದ್ಧಿ ಎಲ್ಲ ಚೆನ್ನಾಗಿರಬೇಕು ಅಂತ ಕೋರ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಿ ಇದಕ್ಕೆ ಹೋರಾಟ ಮಾಡಿ ನಮ್ಮ ಜಾಗನ ನಾವು ಸಮೃದ್ಧಿಯಿಂದ ಇಟ್ಕೊಬೇಕು. ಯಾಕೆ ಅಂತಂದರೆ ಹೊರದೇಶಗಳಿಂದ, ಹೊರ ಊರುಗಳಿಂದ, ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಬಂದು ಇಲ್ಲಿದ್ದಾರೆ. ಅವ್ರಿಗಾಗಲಿ ನಮಗಾಗಲಿ ಯಾರಿಗಾದರೂ ತೊಂದರೆ ಆದರೆ ಅದು ತೊಂದರೆನೇ ಆಗ್ತದೆ ಅದು. ಹಂಗಾಗಿ ನಮ್ಮ ಪರಿಸರನ ನಾವು ಉಳಿಸ್ಕೊಂಡ್ರೆ ನಮ್ಮ ಒಂದು ದೃಷ್ಟಿಯಿಂದ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ.